Hello students, this is Rupashri from TechnoGeeks Innovations DCT Coaching Center, Davangere. Students, ಈ ವಿಡಿಯೋದಲ್ಲಿ ಜನರಲ್ ಮೆರಿಟ್ GEM ಸ್ಟೂಡೆಂಟ್ಸ್ ಇನ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗ್ತದೆ ಬೇಸ್ಡ್ ಆನ್ ದ KEA ಡಾಕ್ಯುಮೆಂಟ್ ರೆಫರೆನ್ಸ್ ಈ ವಿಡಿಯೋನ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಈ ತರದ ಅಲಾಟ್ಮೆಂಟ್ KEA ಅಂಡರ್ ಅಲ್ಲಿ ನಡೆಯೋ ಆಲ್ ಸೆಕ್ಟರ್ಸ್ ಆಫ್ ಎಜುಕೇಶನಲ್ ಗೆ ಅಪ್ಲಿಕೇಬಲ್ ಆಗುತ್ತೆ. ಇಂಜಿನಿಯರಿಂಗ್, ಮೆಡಿಕಲ್, ಆರ್ಕಿಟೆಕ್ಚರ್, ಫಾರ್ಮಾಡಿ, ಸೊ ಬರೋ ಎಲ್ಲಾ ರೀತಿಗೂ ಇದೇ ತರದ ಪ್ರಾಸೆಸ್ ಕಂಟಿನ್ಯೂಷನ್ ಆಗೋದು. ಸೊ ವೆರಿ ಇಂಪಾರ್ಟೆಂಟ್ಲಿ ಪ್ಯೂರ್ ಜನರಲ್ ಅಂದ್ರೆ GM ಕ್ಯಾಟಗರಿ ಅಂದ್ರೆ ಏನು, ಆ GM ಗೆ ನೀವು ಅವೈಲೇಬಲ್ ಇದ್ದೀರಾ, ನೀವು ಬರ್ತೀರಾ ಇಲ್ವಾ, ಸೊ ಈ ತರದ ಇನ್ಫಾರ್ಮೇಶನ್ ಅಲಾಟ್ಮೆಂಟ್ ಯಾವ ರೀತಿ ಆಗ್ತದೆ. ಸೊ ಪ್ಯೂರ್ ಜನರಲ್ ಅಂತ ಅಂದ್ರೆ ಯಾವ ರೀತಿ, ಸೊ GM ಅಂತ ಅಂದ್ರೆ ದಿಸ್ ಇಸ್ ನಾಟ್ ಎ ರಿಸರ್ವೇಶನ್. ಸೊ ಯಾರೆಲ್ಲ ಫಾರ್ ಎಕ್ಸಾಂಪಲ್ ಯಾರಿಗೆಲ್ಲ ಪೇರೆಂಟಿನ ಆನ್ಯುಯಲ್ ಇನ್ಕಮ್ ಮೋರ್ ದೆನ್ 8 lakhs ಇದೆ, ಓಕೆ, ಮೋರ್ ದೆನ್ 8 lakhs ಇದ್ರೆ ದೇ ಕಮ್ ಅಂಡರ್ ಜನರಲ್ ಮೆರಿಟ್ ಗೆ ಬಂದ್ಬಿಡ್ತೀರಾ. ಸೊ ಈಗ 8 lakh ಅಬೋ ಇದೆ, ಬಟ್ ನೀವು ಫಾರ್ ಎಕ್ಸಾಂಪಲ್ SC ನೋ, ST ನೋ ಅಥವಾ OBC ಕ್ಯಾಂಡಿಡೇಟ್ ಅಥವಾ ಕ್ಯಾಟಗರಿ 1 ಸ್ಟೂಡೆಂಟ್ ಆಗಿರ್ತೀರಾ. ಬೈ ದ ಕ್ಯಾಸ್ಟ್, ಅರ್ಥ ಆಗ್ತಿದೆನಾ, ಬೈ ದ ಕ್ಯಾಸ್ಟ್ ನಿಮ್ಗೆ ಇದಿರ್ತದೆ, ಆದ್ರೆ ನಿಮ್ಗೆ ಸೀಟ್ ರಿಸರ್ವೇಶನ್ಸ್ ಗಳು ಇರೋದಿಲ್ಲ. ಯಾವ ಕಂಡೀಷನ್ ಅಲ್ಲಿ, ನಿಮ್ಮ ಪೇರೆಂಟ್ ಏನಾದ್ರೂ ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ರೆ, ಸೊ ಗವರ್ಮೆಂಟ್ ಅಫಿಷಿಯಲ್ ಆಗಿ ಜೊತೆಗೆ ಏನಂತಂದ್ರೆ 8 lakhs ಈಗ ಆಕ್ಚುಲಿ SC/ST ಗೆ ಎರಡು ರೀತಿಯ ಆಕ್ಚುಲಿ SC/ST ಗೆ ಆನ್ಯುಯಲ್ ಇನ್ಕಮ್ ಇಸ್ ಡಿಫರೆಂಟ್ ಇದೆ, 10 lakh ಇದೆ. ಸೊ ಇಲ್ಲಿ ಏನಾಗುತ್ತೆ ಲೆಸ್ ದ್ಯಾನ್ 2 lakh. ಸೊ ಲೆಸ್ ದೆನ್ 2 lakh ಇತ್ತು ಅಂತ ಅಂದ್ರೆ ಹೆಂಗೆ, ಸೊ ಇನ್ನು ಒಂದ್ ಹೆಂಗೆ ಅಂದ್ರೆ 10 lakh ಜಾಸ್ತಿ, 2 lakh ಕಡಿಮೆ, ಓಕೆ. ಸೊ ಲೆಸ್ ದೆನ್ 2 lakh ಅಂಡ್ ಇದು ಈ 2 lakh to 10 lakh SC/ST ಅವರ ಆನ್ಯುಯಲ್ ಇನ್ಕಮ್ ಇದ್ರೆ ಅವ್ರಿಗೆ ಸೀಟ್ ರಿಸರ್ವೇಶನ್ಸ್ ಗಳು ಇರ್ತದೆ, ಜೊತೆಗೆ ಅವ್ರಿಗೆ ಫೀ ಸ್ಟ್ರಕ್ಚರ್ ಬೇರೆ ಇರ್ತದೆ. ಸೊ ಲೆಸ್ ದೆನ್ 2 lakhs ಇದ್ರೆ ಅವ್ರಿಗೆ ಇನ್ನೂ ಅತಿ ಕಡಿಮೆ ಫೀಸ್ ಇರ್ತದೆ. ಇದ್ರ ಬಗ್ಗೆ ನಾನು ಸಪರೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದು SC/STs ಅಂತಾನೆ ನಾನು ಒಂದು ವಿಡಿಯೋನ ಮಾಡಿದೀನಿ ಸ್ಟೂಡೆಂಟ್ಸ್. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಇನ್ಕಮ್ ಲಿಮಿಟ್ ನ ಚೆಕ್ ಮಾಡಿ. ಒಂದ್ ವೇಳೆ SC/ST ಅವ್ರದ್ದು ಮೋರ್ ದೆನ್ 10 lakh ಇದ್ರೆ ಓಕೆನಾ, ಅವಾಗ ನೀವು SC/ST ರಿಸರ್ವೇಶನ್ ಗೆ ಬರೋದಿಲ್ಲ ಮಕ್ಕಳೇ. ಸೊ ಯು ವಿಲ್ ಕಮ್ ಅಂಡರ್ ಇನ್ ಟು ದ ಜನರಲ್ ಮೆರಿಟ್ ಆಗಿ ಬರ್ತೀರಾ. ಇನ್ನು OBC, ಸೊ OBC ಕ್ಯಾಟಗರಿ 1, ಸೊ OBC ಮತ್ತು ಕ್ಯಾಟಗರಿ 1 ಗೆ ಸೊ ಅವರು ಮೆನ್ಷನ್ ಮಾಡಿರೋದು, ನೀವು ಇದನ್ನು ಕೂಡ ನಾನು ಇನ್ಕಮ್ ಲಿಮಿಟ್ ಚೆಕ್ ಮಾಡಿದೀನಿ, ಸೊ ಮೋರ್ ದೆನ್ 8 lakh. ಸೊ ಇವರಿಗೆ ಮತ್ತೆ ಬೇರೆ ತರ ಇದೆ ಸ್ಟೂಡೆಂಟ್ಸ್. ಸೊ ನೀವು ಇನ್ಕಮ್ ಲಿಮಿಟ್ ನಾನು ಇನ್ಕಮ್ ಲಿಮಿಟ್ ಅಂತಾನೆ ವಿಡಿಯೋ ಮಾಡಿದೀನಿ. ಬೇಸ್ಡ್ ಆನ್ ದ ಇನ್ಕಮ್ ಲಿಮಿಟ್ ನೀವೇನಾದ್ರೂ ಆ ಇನ್ಕಮ್ ಲಿಮಿಟ್, ಇನ್ಕಮ್ ಸರ್ಟಿಫಿಕೇಟ್ ನಿಮ್ಗೆ ಅಪ್ಲಿಕೇಬಲ್ ಆಗಿಲ್ಲ ಬೇಸ್ಡ್ ಆನ್ ದ ಗವರ್ಮೆಂಟ್ ರೂಲ್ ಅಂದ್ರೆ, ಈವನ್ ನೀವು ಕ್ಯಾಸ್ಟ್ ಅಲ್ಲಿ ಇದ್ರೂ ಕೂಡ ನೀವು ಪ್ಯೂರ್ ಜನರಲ್ ಆಗಿನೇ ಬರ್ತೀರಾ, ಅಂದ್ರೆ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗ್ತೀರಾ. ಈಗ ಜನರಲ್ ಮೆರಿಟ್ ಅವ್ರಿಗೆ ಫಸ್ಟ್ ಸೀಟ್ಸ್ ಅಲಾಟ್ ಆಗೋದು ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿ ಅಂತಂದ್ರೆ ಏನು, ಕಾಲೇಜ್ ನೀವು ಏನ್ ಸೆಲೆಕ್ಟ್ ಮಾಡಿದಿರಾ, ಕಾಲೇಜ್ 1, ಸೊ ಕಾಲೇಜ್ 2. ಸೊ ಬೇಸ್ಡ್ ಆನ್ ದ ಕಾಲೇಜ್ ಪ್ರಿಯಾರಿಟಿ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ. ಓನ್ಲಿ ಇನ್ ದ ಜನರಲ್ ಸೀಟ್ಸ್ ಗಳು ಮಾತ್ರ ನಿಮ್ಗೆ ಇರುತ್ತೆ ಸ್ಟೂಡೆಂಟ್ಸ್, ಓನ್ಲಿ ಜನರಲ್ ಸೀಟ್ಸ್. ಸೊ ಆಕ್ಚುಲಿ 2 ರೌಂಡ್ಗಳಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸೊ ಒಂದು ರೌಂಡ್ 1, ಓಕೆ, ಒಂದು ರೌಂಡ್ 1, ಇನ್ನೊಂದು ಸೆಕೆಂಡ್ ರೌಂಡ್. ಸೊ ಪ್ರತಿ ರೌಂಡ್ ನಲ್ಲೂ ಕೂಡ 3 ಫೇಸ್ ಗಳು ಇರ್ತದೆ ಸ್ಟೂಡೆಂಟ್ಸ್. ಸೊ ಪ್ರತಿ ರೌಂಡ್ ನಲ್ಲೂ ಏನಾಗಿದೆ 3 phases ಇರ್ತದೆ. ಸೊ ಫಸ್ಟ್ ಫೇಸ್ ಅಲ್ಲಿ ನಿಮಗೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗ್ತದೆ. ಸೊ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ವಿಡಿಯೋ ಈಗಾಗಲೇ ರಿಲೀಸ್ ಆಗಿದೆ. ಅದರದ್ದು ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ವಿಡಿಯೋ ಚೆಕ್ ಮಾಡಿ. ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 1 hour ಕಂಟೆಂಟ್ ಇರೋದು. ಪ್ರತಿ ಇನ್ಫಾರ್ಮೇಶನ್ ಇಸ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಈವನ್ ನೀವು ಜನರಲ್ ಮೆರಿಟ್ ಆಗಿದ್ರು ಅದನ್ನ ನೋಡ್ಬೇಕು, ಯಾಕಂದ್ರೆ ನಿಮ್ ಸೀಟ್ಸ್ ಗಳನ್ನ ಇರೋರು ಎಲ್ಲರೂ ಆಕ್ಯುಪೈ ಮಾಡೋ ಸಾಧ್ಯತೆ ಇದೆ, ಮಾಡ್ತಾ ಇದ್ದಾರೆ, ಎಲ್ಲರೂ ತಗೊಳ್ಳೋ ಅವಕಾಶ ಇದೆ. ಓಕೆ, ಸೊ ಅದ್ರ ಬಗ್ಗೆ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಬರೀ ಜನರಲ್ ಮೆರಿಟ್ ಇರೋರ್ ನಡುವೆ ಮಾತ್ರ
ರಿಸರ್ವೇಶನ್ ಅಲ್ಲ. ಜನರಲ್ ಮೆರಿಟ್ ಅಲ್ಲದೆ ಇರೋರು ಅವರು ಜನರಲ್ ಮೆರಿಟ್ ಅಲ್ಲಿ ಫಸ್ಟ್ ಸೀಟ್ಸ್ ತಗೋಬಹುದು. ಅದಾದ ನಂತರ ಅವ್ರಿಗೆ ಅವೈಲಬಲ್ ಇರ್ತದೆ. ಸೊ ಇಲ್ಲೇನಾಗ್ತದೆ, ಈ 3 ಫೇಸ್ ಇಂದ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ಫೇಸ್ ಅಲ್ಲಿ ಜಸ್ಟ್ ಇನ್ಫಾರ್ಮೇಶನ್ ಹೇಳೋದಾದ್ರೆ, ನೀವು ಪ್ಯೂರ್ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೊಳ್ತೀರಾ, ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಮುಗೀತು. ಸೊ ಸೆಕೆಂಡ್ ಫೇಸ್ ಅಲ್ಲಿ ಆಕ್ಚುಲಿ ಉಳಿದಿರುವಂತ ಸೀಟ್ಸ್ ಗಳು ಅವರ ಕನ್ನಡ ಮೀಡಿಯಂ ರೂರಲ್ ಅಲ್ಲಿ ಉಳಿದಿದ್ರೆ, ಆ ಕನ್ನಡ ಮೀಡಿಯಂ ರೂರಲ್ ಏನ್ ಸೀಟ್ಸ್ ಉಳಿದಿರುತ್ತೆ ಅದನ್ನ ಕ್ಯಾಸ್ಟ್ ಜನರಲ್ ಗೆ ಕನ್ವರ್ಟ್ ಮಾಡ್ತಾರೆ. ಅವರವರ ರೆಸ್ಪೆಕ್ಟಿವ್ ಕ್ಯಾಸ್ಟ್ ಜನರಲ್ ಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಸೆಕೆಂಡ್ ಫೇಸ್ ಅಲ್ಲಿ GM ಅವ್ರಿಗೆ ಪಾರ್ಟಿಸಿಪೇಟ್ ಅದು ತಗೊಳ್ಳೋದೇ ಇಲ್ಲ. ಇದು ನಿಮಗೆ ಗೊತ್ತಾಗೋದಿಲ್ಲ. ಫೇಸ್ 1 ಫೇಸ್ 2 ಆ 3 ರೌಂಡ್ ಫೇಸ್ ನಂತರ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಸೊ ಸೆಕೆಂಡ್ ರೌಂಡ್ ಖಾಲಿ ಉಳಿದಿರೋ ಸೀಟು ಅವರ ಕ್ಯಾಟಗರಿ ಜನರಲ್ ಮಕ್ಕಳಿಗೆನೆ ಹೆಲ್ಪ್ ಆಗುತ್ತೆ. ಸೊ ಆಫ್ಟರ್ ದ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿ ಈ 2 ಫೇಸ್ ಗಳ ನಡುವೆ, ಈ 2 ಫೇಸ್ ಅಲ್ಲಿ ಸೀಟ್ಸ್ ಏನ್ ಆಫ್ಟರ್ ದ ಸೆಕೆಂಡ್ ಫೇಸ್ ಏನ್ ಸೀಟ್ಸ್ ಉಳಿಯುತ್ತೆ ಅವುಗಳನ್ನ ಪ್ಯೂರ್ ಜನರಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಜನರಲ್ ಸೀಟ್ಸ್ ಗಳನ್ನ ಬೇಸ್ಡ್ ಆನ್ ದ ರ್ಯಾಂಕ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ ಸೆಲೆಕ್ಟ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳೋಣ. ರೂಪಶ್ರೀ, ನನ್ನ ಹತ್ರ ಏನು ಇಲ್ಲ, ಇರೋದು ಒಂದೇನೆ ಜನರಲ್ ಮೆರಿಟ್ ಮಾತ್ರ ಇದೆ. ಈ ಜನರಲ್ ಮೆರಿಟ್ ಇದ್ರೆ ನಾನು ಇಲ್ಲಿ ಹಾಕ್ತೀನಿ, UVC ಹಾಕ್ತೀನಿ, RV ಹಾಕ್ತೀನಿ, BMS ಹಾಕ್ತೀನಿ. ಓಕೆನಾ? ಸೊ ಈ ರೀತಿ ಸಾಕಷ್ಟು ಕಾಲೇಜ್ಗಳನ್ನ ಹಾಕ್ತೀನಿ. ನನ್ನ ರ್ಯಾಂಕಿಂಗ್ ಬಂದು 255. ಸೊ ನನ್ನ 254 ಅಲ್ಲಿ 1 to 254 ಅಲ್ಲಿ ಇಲ್ಲಿ ಸೀಟ್ಸ್ GM ಅಲ್ಲಿ ಖಾಲಿ ಆಗಿದ್ರೆ ಸೀಟ್ ಸಿಗಲ್ಲ, ಇಲ್ಲಿ ಖಾಲಿ ಆಗಿದ್ರೆ ಇರಲ್ಲ, ಇಲ್ಲಿ ಸೀಟ್ ಇದ್ರೆ ಇರಲ್ಲ. ಸೊ ಕೊನೆಗೆ UVDT ನಿಮಗೆ ಎಲ್ಲಿ ಸೀಟ್ಸ್ ಇರುತ್ತೆ ಇದ್ರೆ ಮಾತ್ರ ಸಿಗುತ್ತೆ ಸ್ಟೂಡೆಂಟ್ಸ್, ಇಲ್ಲೇ ಇದ್ರೆ ನಿಮ್ಗೆ ಸೀಟ್ಸ್ ಗಳು ಸಿಗೋದಿಲ್ಲ. ಓಕೆನಾ? ಸೊ ಇದು ಜನರಲ್ ಮೆರಿಟಿನ ಇದಾಗುತ್ತೆ. ಇನ್ನು ಜನರಲ್ ಮೆರಿಟ್ ಅವ್ರಿಗೆ ಈವನ್ ನಿಮ್ಮದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇಟ್ ಇಸ್ ಬೈ ಬರ್ತ್ ಬಂದಿರುತ್ತೆ ನಿಮಗೆ. ಸೊ ಬೈ ಬರ್ತ್ ಇರೋ ಕ್ಯಾಸ್ಟ್ ಅನ್ನ ನೀವು ರಿಸರ್ವೇಶನ್ ಅಂತೇಳಿ ಯೂಸ್ ಮಾಡಕ್ ಬರಲ್ಲ. ರಿಸರ್ವೇಶನ್ ಬೇಕು ಕ್ಯಾಸ್ಟ್ ಅಲ್ಲಿ ಅಂತ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇಸ್ ಕಂಪಲ್ಸರಿ ಆಗಿರ್ತದೆ. ಸೊ ಈಗ ಜನರಲ್ ಸ್ಟೂಡೆಂಟ್ಸ್ ಪ್ಯೂರ್ಲಿ 10 years ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ. ಸೊ ಅವ್ರಿಗೆ GM ಕನ್ನಡ ಮೀಡಿಯಂ ಕೋಟಾ ವರ್ಕ್ ಆಗುತ್ತೆ. ಇನ್ನು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಪ್ಯೂರ್ಲಿ ರೂರಲ್ ಅಲ್ಲಿ ಓದಿರ್ತಾರೆ. ಓಕೆನಾ? ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ರೂರಲ್ ಅಲ್ಲಿ ಓದಿರ್ತಾರೆ. ಸೊ ಅವ್ರಿಗೂ ಕೂಡ ಸೀಟ್ಸ್ ಗಳು ರಿಸರ್ವೇಶನ್ಸ್ ಇರ್ತದೆ. ಆದ್ರೆ ಇವರು ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಕೊಟ್ಟಿರ್ಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ. ಇನ್ಕಮ್ ಸರ್ಟಿಫಿಕೇಟ್ ನೀವೇನಾದ್ರೂ ಕೊಟ್ಟಿಲ್ಲ ಅಂತ ಅಂದ್ರೆ ಸೊ ದಟ್ ಆವಾಗ ನಿಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಅರ್ಥ ಆಗ್ತಿದೆನಾ ಮಕ್ಳೇ? ಸೊ ಇವ್ರಿಗೆ ಹೆಂಗಾಗುತ್ತೆ, ಅಗೇನ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ. ದಟ್ ಪ್ರಿಯಾರಿಟಿ ಇಟ್ ಗೋಸ್ ಟು ದ ಬೇಸ್ಡ್ ಆನ್ ಯುವರ್ ಆಪ್ಟೆಡ್ ಕಾಲೇಜಸ್ ಬೇಸ್ ಮೇಲೆ ಬರ್ತದೆ. ದ ಫಸ್ಟ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಟು ದ ಪ್ಯೂರ್ ಗವರ್ಮೆಂಟ್ ಸೀಟ್. ಇಫ್ ದ ಸೀಟ್ಸ್ ಇಸ್ ನಾಟ್ ಅಲಾಟೆಡ್, ಇಲ್ಲಿ ಸೀಟ್ಸ್ ಗಳು ಸಿಗದೇ ಇದ್ದಂತ ಸಂದರ್ಭದಲ್ಲಿ ದೆನ್ it will select pure general merit ಕನ್ನಡ ಮೀಡಿಯಂ ನಿಮ್ದು ರಿಸರ್ವೇಶನ್ ಇತ್ತು ಅಂದ್ರೆ ಸಿಗತ್ತೆ. ಸಪೋಸ್ ನಿಮ್ದು ಏನಾದ್ರೂ ಜನರಲ್ ಮೆರಿಟ್ ಅಲ್ಲಿ ರೂರಲ್ ಇದ್ರೆ ರೂರಲ್ ಅಲ್ಲಿ ಸಿಗತ್ತೆ. ಓಕೆ, ಸಪೋಸ್ ಇದೇನಾದ್ರೂ ಸೀಟ್ಸ್ ಗಳು ಉಳಿದಿದ್ರೆ, ಇದಕ್ಕೆ ಫಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನಾನೇ ಎಕ್ಸಾಂಪಲ್ ತಗೊಳ್ಳೋಣ. ರೂಪಶ್ರೀ 255 ರ್ಯಾಂಕಿಂಗ್ ಅಂತ ನಾನು ತಗೊಳ್ತೀನಿ. ಓಕೆನಾ? ಈ 255 ರ್ಯಾಂಕಿಂಗಿಗೆ ನನ್ಗೇನಾಗಿದೆ, ನನ್ನ ಹತ್ರ ಇರೋದು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ. ಓಕೆನಾ? ಸೊ ಇಲ್ಲಿ ಬೇಸ್ಡ್ ಆನ್ ದ ಪ್ರಿಯಾರಿಟಿ ಅಂದ್ರೆ ನಾನು ಯಾವ್ದು ಕೊಡ್ತೀನಿ, RV, BMS, UVC, UBDT ಅಂತ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್. ಸೊ ಇಲ್ಲೇನಾಗತ್ತೆ, ನಾನ್ ಕೊಟ್ಟಿರೋ ಮೊದಲನೇ ಕಾಲೇಜಲ್ಲಿ ನಂಗೆ 2 ಆಪ್ಷನ್ ಇರುತ್ತೆ. ಒಂದು ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇದೆನಾ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಲ್ಲಿ ಇದೆನಾ, ಇದ್ರೆ ಸೀಟ್ ಸಿಗುತ್ತೆ. 2 ಆಪ್ಷನ್ ಮಾತ್ರ ಇರುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿದ್ರೆ ಸೀಟ್ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಪೋಸ್ ಇಲ್ಲಿದೆ ಅಂತ ಅಂದ್ರೆ ಅವಾಗ ನಂಗೆ UVC ಸಿಗುತ್ತೆ ಬೇಸ್ಡ್ ಆನ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಲ್ಲಿ ಸೀಟ್ ಸಿಕ್ತು. ಸಪೋಸ್ ಇಲ್ಲ ಅಂದ್ರೆ ಇದೇ ರೀತಿ ಕಾಲೇಜ್ ನೋಡ್ತಾ ಹೋಗುತ್ತೆ. ಈ ರೀತಿ ನಿಮ್ಗೆ ಆಕ್ಚುಲಿ ಇಲ್ಲೂ ಕೂಡ ನಾನು ಹೇಳಿದ್ನಲ್ವಾ 3 phases ಅಲ್ಲಿ ನಡೆಯುತ್ತೆ. ಈ 3 phases ಅಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ phases ಅಲ್ಲಿ ಆಬ್ವಿಯಸ್ಲಿ ಈ ಫಸ್ಟ್ ಫೇಸ್ ಅಲ್ಲಿ ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ಮಾತ್ರ ಸೀಟ್ಸ್ ಗಳು ಚೆಕ್ ಆಗುತ್ತೆ. ವಿತ್ ಜನರಲ್ ಮೆರಿಟ್ ಅಂಡ್ ನಿಮ್ದು
ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ ಅಥವಾ ಜನರಲ್ ಮೆರಿಟ್ ವಿತ್ ರೂರಲ್ ಇದ್ರೆ. ಸೊ ನಾನು ಇದೇನು ಎಕ್ಸ್ಪ್ಲನೇಷನ್ ಕೊಟ್ಟೆ, ದ ಸೇಮ್ ಎಕ್ಸ್ಪ್ಲನೇಷನ್ ಫಾರ್ ದ ಜನರಲ್ ಮೆರಿಟ್ ರೂರಲ್ ಆಗಿರುತ್ತೆ. ಸೊ ಇಲ್ಲೇನಾಯ್ತು ಸ್ಟೂಡೆಂಟ್ಸ್, ಹಂಗಾದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ರೂರಲ್ ಅಲ್ಲಿ ಸಪೋಸ್ ಯಾರು ಇರ್ಲಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಯಾವ್ದೋ ಒಂದು ಕಾಲೇಜ್ ಕೊಡ್ತಾರೆ. ಈಗ ನಾನು UBDT ಅಂತ ಒಂದು ಕಾಲೇಜ್, ಓಕೆ, ಆ ಕಾಲೇಜಲ್ಲಿ ಮೆಕ್ಯಾನಿಕಲ್ ಅಲ್ಲಿ GMR ಅಂತೇಳಿ ಒಂದು ಸೀಟ್ ಇರುತ್ತೆ. ಆಕ್ಚುಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ರೂರಲ್ ಅಲ್ಲಿ ಓದಿರೋರು ಕರ್ನಾಟಕದಲ್ಲಿ ಇರ್ತಾರೆ. ಅವರು ಎಷ್ಟಿದ್ದಾರೆ, ಎಕ್ಸಾಂಪಲ್ ನಾನು ಒಂದು 10 ಅಂತ ತಗೊಳ್ಳೋಣ. ಸಪೋಸ್ ಈ 10 ಜನಕ್ಕೂ ಎಲ್ಲೋ ಸೀಟ್ ಸಿಕ್ಕಿದೆ, ಅಥವಾ ಈ 10 ಜನನು UBDT ನ ಅವರ ಕಾಲೇಜ್ ಪ್ರಿಯಾರಿಟಿಲಿ ಹಾಕಿಲ್ಲ, ಅಥವಾ ಈ 10 ಜನದಲ್ಲಿ ಯಾರು ಮೆಕ್ಯಾನಿಕಲ್ ಬ್ರಾಂಚ್ ಅವರು ಇಲ್ಲ ಅಂದಾಗ ಇಲ್ಲಿ ಸೀಟ್ಸ್ ಗಳು ಉಳಿತದೆ ಸ್ಟೂಡೆಂಟ್ಸ್. ಆಯ್ತಾ, ಈ ರೀತಿನೇ ಬೇರೆ ಸೀಟ್ಸ್ ಗಳು ಉಳಿದಿರುತ್ತೆ. ಆದ್ರೆ ಸೆಕೆಂಡ್ ಫೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಕನ್ನಡ ಮೀಡಿಯಂ ರಿಸರ್ವೇಶನ್ ಅವರ ಕ್ಯಾಟಗರಿಗೆ ಕನ್ವರ್ಟ್ ಮಾಡ್ತಾರೆ. ಕ್ಯಾಟಗರಿ ಜನರಲ್ಗೆ ಕನ್ವರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ SCK SCR ಉಳಿದಿದ್ರೆ ಅವನ್ನ SCG ಆಗಿ ಕನ್ವರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ನಿಮ್ಗೆ GMK GMR ಅಂತೇಳಿ ಸೀಟ್ಸ್ ಗಳು ಉಳಿದಿದ್ರೆ GM ಆಗಿ ಕನ್ವರ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಸೆಕೆಂಡ್ ಫೇಸ್ ಅಲ್ಲಿ ಮತ್ತು GM ಕನ್ನಡ ಮೀಡಿಯಂ GM ರೂರಲ್ ಅವ್ರಿಗೆ ಸೀಟ್ ಸಿಗುತ್ತಾ, ಸರ್ಚ್ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಏನ್ ಸೆಕೆಂಡ್ ಫೇಸ್ ಅಲ್ಲಿ ಸೀಟ್ಸ್ ಉಳಿದಿರುತ್ತೆ ಅದನ್ನ ಥರ್ಡ್ ಫೇಸ್ ಅಲ್ಲಿ ಎಲ್ಲ ಉಳಿದಿರುವಂತ ಎಲ್ಲಾ ಸೀಟ್ಸ್ ಗಳು, ಈವನ್ ಅದು SCK ಆದ್ರೂ ಇರ್ಲಿ SCG ಆದ್ರೂ ಇರ್ಲಿ, ಎಲ್ಲಾ ಸೀಟ್ಸ್ ಗಳು ಜನರಲ್ ಮೆರಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಜನರಲ್ ಮೆರಿಟ್ ಗೆ ಯಾವುದೇ ಕ್ಯಾಸ್ಟ್ ಅವ್ರು ಬರಂಗಿಲ್ಲ ಅನ್ನೋಂಥದ್ದಿಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇಲ್ಲಿ ರ್ಯಾಂಕ್ ಅಂಡ್ ಪ್ರಿಯಾರಿಟಿ ಬೇಸ್ ಮೇಲೆ ಸೀಟ್ಸ್ ಗಳು ಅಲಾಟ್ ಆಗ್ತದೆ. ಅಂದ್ರೆ ನಿಮ್ಮ ಜನರಲ್ ಮೆರಿಟ್ ಸೀಟ್ಸ್ ಗಳಿಗೆ ಬೇರೆ ಇರೋ ಎಲ್ಲಾ ಕ್ಯಾಟಗರಿ ರಿಸರ್ವೇಶನ್, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಆ ಎಲ್ಲಾ ಮಕ್ಕಳು ನಿಮಗಿನ ಒಳ್ಳೆ ರ್ಯಾಂಕ್ ತೆಗೆದಿದ್ರೆ ಅವರಿಗೆ ಸೀಟ್ಸ್ ಹೋಗ್ತದೆ. ಸೊ ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಳ್ಳೆ ರ್ಯಾಂಕ್ ತೆಗೆದ್ರೆ ಡೆಫಿನೆಟ್ ಆಗಿ ಸೀಟ್ ಸಿಗ್ತದೆ. ಹಾಗಂತೇಳಿ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಏನೋ ವಿಡಿಯೋ ನೋಡಿ ಹೆದರ್ಕೊಳ್ಳುವಂತ ನೆಸೆಸಿಟಿ ಇಲ್ಲ ಸ್ಟೂಡೆಂಟ್ಸ್. ಸಾಕಷ್ಟು ಕಾಲೇಜ್ ಇದೆ, ಸಾಕಷ್ಟು ಬ್ರಾಂಚಸ್ ಗಳಿದೆ. ನೀವ್ ಅನ್ಕೊಂಡಂಗೆ ತುಂಬಾ ಜನ ಏನಾದ್ರು ಮಿಸ್ಟೇಕ್ಸ್ ಮಾಡಿರ್ತಾರೆ. ಸೊ ಫಸ್ಟ್ ನೀವು ಅಲಾಟ್ ಮಾಡ್ರಿ, ಟ್ರೈ ಮಾಡ್ರಿ, ಡೆಫಿನೆಟ್ಲಿ ಸಿಗುತ್ತೆ. ಒಂದು ಮೇಜರ್ಲಿ ಕ್ವಶನ್ಸ್ ಕೇಳ್ತಾರೆ, ಮ್ಯಾಮ್ ಎಲ್ಲ ಬರೀ ಈ ಕ್ಯಾಸ್ಟ್ ಅವ್ರಿಗೆ ಕೊಡ್ತಾರೆ, ಕನ್ನಡ ಮೀಡಿಯಂ ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಕನ್ನಡ ಮೀಡಿಯಂ ರಿಸರ್ವೇಶನ್ ಇದ್ರೂ ಕೂಡ ಜನರಲ್ ಅಲ್ಲಿ ಯಾಕೆ ಮ್ಯಾಮ್ ಅವ್ರು ನಮ್ಮ ಹತ್ರನು ಬಂದ್ ಯಾಕೆ ನಮ್ಮ ಸೀಟ್ಸ್ ಗಳ ಹತ್ರನು ತಗೊಳಕ್ ಟ್ರೈ ಮಾಡ್ತಾರೆ ಅಂತ ಕೇಳ್ತೀರಾ ಅಲ್ವಾ? ಸೊ ಈ ಕ್ವೆಶನ್ ಗೆ ನನ್ನ ಪರ್ಸನಲ್ ಒಪಿನಿಯನ್ ಕೊಡ್ತೀನಿ ಸ್ಟೂಡೆಂಟ್ಸ್. ಆಕ್ಚುಲಿ ಅದೇನ್ ಕ್ಯಾಟಗರಿ ರಿಸರ್ವೇಶನ್ ಕನ್ನಡ ಮೀಡಿಯಂ ಯಾವೆಲ್ಲ ಇದಾವೆ ರಿಸರ್ವೇಶನ್ಸ್ ಹೇಳ್ರಿ? ಕ್ಯಾಟಗರಿ ರಿಸರ್ವೇಶನ್ SC ST, ಆಮೇಲೆ OBC, ಆಮೇಲೆ CAT 1. ಸೊ ಇದಿಷ್ಟು ಕ್ಯಾಸ್ಟ್ ರಿಸರ್ವೇಶನ್ ಅವ್ರು ಇದಾರೆ. ಇನ್ನ ಸ್ಪೆಷಲ್ ರಿಸರ್ವೇಶನ್ ಅವ್ರು ಯಾರ್ಯಾರಿದ್ದಾರೆ? NCC, ಫಿಸಿಕಲಿ ಡಿಸೇಬಲ್ಡ್, ಸ್ಪೋರ್ಟ್ಸ್. ಸೊ ಇವ್ರ ರಿಸರ್ವೇಶನ್ಸ್ ಇದಾವೆ. ಸೊ ಇವ್ರು ಬಿಟ್ರೆ ಇವ್ರ ಜೊತೆಗೆ ಒಂದು ಡಿಫೆನ್ಸ್ ಅವ್ರು ಇರ್ತಾರೆ ಅಲ್ವಾ? ಸೊ ಇವ್ರ ಆದ್ಮೇಲೆ ಯಾರು ಬರ್ತಾರೆ ಮಕ್ಳ? ಕನ್ನಡ ಮೀಡಿಯಂ ಅವ್ರು ಬರ್ತಾರೆ ಮತ್ತು ರೂರಲ್ ಅವ್ರು ಬರ್ತಾರೆ. ಸೊ ಇಷ್ಟು ಟೈಪ್ ಆಫ್ ರಿಸರ್ವೇಶನ್ಸ್ ಇದಾವೆ. ಇವ್ರು ಎಲ್ಲಾರು ಕೂಡ ಸೊ ಫಸ್ಟ್ ಜನರಲ್ ಅಲ್ಲೇ ತಗೊಳ್ತಾರೆ ಸೀಟು. ಜನರಲ್ ಅಲ್ಲಿ ಇಲ್ಲ ಅಂದ್ರೆ ಅವರ ರೆಸ್ಪೆಕ್ಟಿವ್ ರಿಸರ್ವೇಶನ್ಸ್ ಅಲ್ಲಿ ಸೀಟ್ಸ್ ಗಳನ್ನ ತಗೊಳ್ತಾರೆ. ಸೊ ಅಂದ್ರೆ ಎಷ್ಟು ರಿಸರ್ವೇಶನ್ಸ್ ಹೆಚ್ಚು ಇರುತ್ತೆ ಅವರಿಗೆ ಚಾನ್ಸ್ ಗಳು ಜಾಸ್ತಿ ಇರ್ತದೆ ಸ್ಟೂಡೆಂಟ್ಸ್. ಸಪೋಸ್ ಒಳ್ಳೆ ರ್ಯಾಂಕ್ ತೆಗೆದ್ರೆ ಮಾತ್ರ ತುಂಬಾ ಈಸಿಯಾಗಿ ಅವರು ಕಾಲೇಜ್ಗಳನ್ನ ಆಕ್ಯುಪೈ ಮಾಡ್ಕೋಬಹುದು. ಓಕೆ, ನಮ್ಗೆ ಯಾಕೆ ಇವರೆಲ್ಲರೂ ಅವ್ರವ್ರಲ್ಲೇ ಮಾಡ್ಕೋಬಹುದು, ನಮ್ದ್ರಲ್ಲಿ ತಗೋಬಾರ್ದು ಅನ್ನೋ ಅಂತದ್ ಏನಾದ್ರು ನಿಮ್ ಮನ್ಸಲ್ಲಿ ಕೆಲವು ಮಕ್ಳಿಗೆ ಬಹಳ ಇದೆ. ಪ್ರತಿ ವರ್ಷ ನನ್ಗೆ ಕ್ವೆಶನ್ಸ್ ಒಂದು ಕಾಮನ್ ಕ್ವೆಶನ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ನಾನು ನನ್ನ ಒಪಿನಿಯನ್ ಏನ್ ಗೊತ್ತಾ ಮಕ್ಳೇ, ಇವ್ರು ಫಸ್ಟ್ ನಾನು ತಗೊಳ್ಳೋಣ. ಸೊ ನಿಮ್ಮ ಹತ್ರ NCC ಇಲ್ಲ ಅಂದ್ರೆ ಯು ಆರ್ ನಾಟ್ ಎಟ್ ಆಲ್ ಸ್ಪೆಂಡಿಂಗ್ ಫಾರ್ ದ NCC. ನೀವು ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ಈ NCC ಗೆ ನೀವು ಟೈಮ್ ಸ್ಪೆಂಡ್ ಮಾಡಿಲ್ಲ, ನೀವು ಕಂಪ್ಲೀಟ್ಲಿ ಇಡೀ ಒಂದು ಕಂಪ್ಲೀಟ್ ನಿಮ್ಮ ಎಜುಕೇಶನಲ್ ಅಕಾಡೆಮಿಕ್ ಇಯರ್ ನ ಓದೋದಕ್ಕೆ ಮಾತ್ರ ಯೂಸ್ ಮಾಡಿದೀರಾ. ಈ ಮಕ್ಕಳು ಓದೋದ್ರ ಜೊತೆಗೆ ಸ್ಪೋರ್ಟ್ಸ್ ಮತ್ತೆ NCC ನ ಮಾಡಿದ್ದಾರೆ. ಸೊ ದಟ್ ಅವರು ಆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಇವರು ಮ್ಯಾಮ್ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅವ್ರು ಮಾಡಿದ್ದಾರೆ ಅಂತ ಅಂದ್ರೆ ಮಕ್ಳೇ ಅವ್ರ ಸ್ಪೋರ್ಟ್ಸ್ ಗೆ ಈ ತರ ಪಾರ್ಟಿಸಿಪೇಟ್ ಮಾಡೋದ್ರಿಂದಾನೇ ನಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿಕೊಂಡು ನಾವು ನ್ಯಾಷನಲ್ ಗೇಮ್ಸ್, ಒಲಿಂಪಿಕ್ ಗೇಮ್ಸ್ ಗಳಲ್ಲಿ
ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರಿಗೆ ಕಾಲೇಜ್ಗಳಲ್ಲಿ ಈ ತರ ರಿಸರ್ವೇಶನ್ಸ್ ಕೊಡ್ಬೇಕು. ಪಾಪ ಅವರು ನಮ್ಮ ದೇಶದ ಹೆಸರಿಗೋಸ್ಕರನೇ ಎಷ್ಟೊಂದು ಅಚೀವ್ಮೆಂಟ್ಸ್ ಗಳನ್ನ ಮಾಡಿರ್ತಾರೆ. ಸೊ ಅದು ಒಂದ್ ರೀಸನ್. ಇನ್ನು ಡಿಫೆನ್ಸ್ ರಿಸರ್ವೇಶನ್ ಯಾರಿಗೆ ಸಿಗತ್ತೆ ಅಂದ್ರೆ ಯಾವ ಪೇರೆಂಟಿನ ತಂದೆ ತಾಯಿ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ನೀವೆಲ್ಲರೂ ಹುಟ್ಟದಾಗಿಂದ ಕೊನೆವರ್ಗುನು ಅಂದ್ರೆ ಇಲ್ಲಿವರೆಗೂ ನಿಮ್ ತಂದೆ ತಾಯಿ ಜೊತೆಗೆ ಬೆಳ್ಕೊಂಡು ಬಂದಿರ್ತೀರ ಎಷ್ಟೊಂದು ಮಕ್ಕಳು. ಅಂದ್ರೆ ಜನರಲಿ ಇದು ನಾರ್ಮಲ್ ಆಗಿ. ಬಟ್ ಡಿಫೆನ್ಸ್ ಅಲ್ಲಿ ಇರೋ ಪೇರೆಂಟ್ ಅವರು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಕಂಟಿನ್ಯೂಸ್ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಸೊ ಅವರು ಪೇರೆಂಟ್ಸ್ ಮಕ್ಕಳನ್ನ ದೂರದಲ್ಲಿಟ್ಟು ಓದಿಸುವಂತ, ಯಾಕಂದ್ರೆ ಅವರು ದೇಶಕ್ಕೆ ಏನಾದ್ರು ಇದು ಬಂದಾಗ ಸೊ ಅವರು ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿರ್ತಾರೆ. ಸೊ ಆ ತರ ಪೇರೆಂಟಿನ ಮಕ್ಕಳಿಗೆ ಸೊ ಗವರ್ಮೆಂಟ್ ಆಬ್ವಿಯಸ್ಲಿ ರಿಸರ್ವೇಶನ್ ಕೊಡ್ಲೇಬೇಕು. ಅದು ನ್ಯಾಯವಾಗಿರುವಂತ ಮಾತು. ಇನ್ನು ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು, ನಮ್ಗೆಲ್ಲ ಚೆನ್ನಾಗಿದ್ದೆ ನಾವಿನ್ನೂ ಚೆನ್ನಾಗಿ ಪ್ರಿಪರೇಷನ್ ಮಾಡಿಲ್ಲ ನೀವು ಅಂತಂದ್ರೆ ಅದು ನಿಮ್ಮ ಏನ್ ಹೇಳ್ತಾರೆ ನೀವು ನಿಮ್ಗೆ ದೇವರು ಕೊಟ್ಟಿರುವಂತ ಅವಕಾಶಗಳನ್ನ ನೀವ್ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ. ಸೊ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳಿಗೆ ಸೊ ಕೆಲವ್ರಿಗೆ ಕೈ ಇಲ್ಲ, ಕೆಲವ್ರಿಗೆ ಕಾಲಿಲ್ಲ, ಕೆಲವ್ರಿಗೆ ಹೈ ಪ್ರಾಬ್ಲಮ್ಸ್ಗಳಿದೆ, ಅಂದ್ರೆ ವಿಸಿಬಿಲಿಟಿ ಪ್ರಾಬ್ಲಮ್ ಇದೆ. ಅವ್ರು ಅಷ್ಟೊಂದು ನ್ಯೂನತೆಗಳ ನಡುವೆ ಕೂಡ ಓದ್ಬಿಟ್ಟು ಮಾಡಿದ್ದಾರೆ ಅಂದಾಗ ಸೊ ಆ ಮಕ್ಕಳಿಗೆ ಒಂದ್ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ತೆಗ್ದಿದ್ರು ಕೊಡ್ಲೇಬೇಕಾಗ್ತದೆ. ಇದೆಲ್ಲ ನ್ಯಾಯಯುತವಾಗಿ ಅವರು ಪಾರ್ಟಿಸಿಪೇಟ್ ಮಾಡೋರು. ಬರೀ ಅಷ್ಟ್ರಲ್ಲೇ ಕೊಟ್ರೆ ಅವ್ರಿಗೆ ಅವ್ರದ್ರಲ್ಲೇನೆ ಅವ್ರಿಗೆ ಕಾಂಪಿಟೇಷನ್ ಕೊಡೋರು ಬಹಳ ಜನ ಇರ್ತಾರೆ. ಸೊ ದಟ್ ಫಸ್ಟ್ GM ಗೆ ಹೋಗ್ತಾರೆ, ಆಮೇಲೆ ಅವ್ರ ರಿಸರ್ವೇಶನ್ ಕೊಡುತ್ತೆ ಗವರ್ಮೆಂಟ್. ಇನ್ನ SC ST OBC ಕ್ಯಾಟಗರಿ ಮಕ್ಳೇ, ಇದೆಲ್ಲ ಅದು ನಿಮ್ಮ ಹುಟ್ಟಿನಿಂದ ನಿಮ್ಗೆ ರಿಸರ್ವೇಶನ್ ಎಲ್ಲೂ ಕೊಡ್ತಾ ಇಲ್ಲ. ಸೊ ಈ ರಿಸರ್ವೇಶನ್ ಅವರಿಗೆ ಇನ್ಕಮ್ ಬೇಸ್ ಮೇಲೆ ಕೊಡ್ತಾ ಇರುವಂತದ್ದು. ಸೊ ನಿಮ್ಮ ತಂದೆ ತಾಯಿ ಓಕೆನಾ, ಯಾರೆಲ್ಲ ಪ್ಯೂರ್ ಜನರಲ್ ಅಂತ ಅಂತಿದಿರಲ್ಲ ಮಕ್ಕಳೇ, ಈ ಕ್ಯಾಟಗರಿ ರಿಸರ್ವೇಶನ್ ಅವರ ಆನ್ಯುಯಲ್ ಇನ್ಕಮ್ ಇನ ಡಬಲ್ ತ್ರಿಬಲ್ ನಿಮ್ಗೆ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದೀರಾ. ಸೊ ನಿಮ್ಗೆ ಗವರ್ಮೆಂಟ್ ಇಂದ ಆಲ್ರೆಡಿ ಫೆಸಿಲಿಟೀಸ್ ತಗೊಳ್ತಿದ್ದೀರಾ ಅಥವಾ ಫಿನಾನ್ಷಿಯಲಿ ಆರ್ ವೆರಿ ಫಿಟ್ ಅನ್ನೋಂತ ಟೈಮಲ್ಲಿ ಇವರೆಲ್ಲ ಕಡಿಮೆ ಇನ್ಕಮ್ ಅಲ್ಲಿದ್ದು ಬಡತನದಲ್ಲಿದ್ದು ಓದ್ತಾ ಇದ್ದಾರೆ ಅನ್ನೋಂಥದ್ದು. ಓಕೆನಾ. ಸೊ ನೀವ್ ಅನ್ಬೋದು ಮ್ಯಾಮ್ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಆದ್ರೂ ಕೂಡ ಸರ್ಟಿಫಿಕೇಟ್ ಮಾಡಿಸಿದ್ದಾರೆ. ಒಂದು ವೇಳೆ ಅವರೆಲ್ಲಾ ಸರಿಯಾಗಿದ್ದು ಅಂದ್ರೆ ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ ಆದ್ರೂ ಕೂಡ ಸರ್ಟಿಫಿಕೇಟ್ ನ ಮಾಡಿಸಿ ಈ ಸೀಟ್ಗಳಿಗೆ ರಿಸರ್ವೇಶನ್ ಅಪ್ಲೈ ಮಾಡಿದ್ದಾರೆ ಅಂತ ಏನಾದ್ರೂ ಗವರ್ಮೆಂಟ್ ಗೆ ಗೊತ್ತಾಗದೆ ಸ್ಟೂಡೆಂಟ್ಸ್ ಅಟ್ ಎನಿ ಮೂಮೆಂಟ್ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಆ ಸ್ಟೂಡೆಂಟಿನ ಸೀಟ್ ಅನ್ನ ಗವರ್ಮೆಂಟ್ ಕ್ಯಾನ್ಸಲ್ ಮಾಡ್ತದೆ. ಅರ್ಥ ಆಗ್ತಿದನಾ? ಫೇಕ್ ಅಂತ ಗೊತ್ತಾದ್ರೆ ಡೆಫಿನೆಟ್ಲಿ ಯಾರ್ ಫೇಕ್ ಮಾಡಿದ್ರು ಗವರ್ಮೆಂಟ್ ವಿಲ್ ಬಿ ಟೇಕಿಂಗ್ ದ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಸೊ ಇನ್ನು ಕನ್ನಡ ಮೀಡಿಯಂ ಅಂಡ್ ರೂರಲ್. ಸೊ ಕನ್ನಡ ಮೀಡಿಯಂ ಅಲ್ಲಿ ಓದಿ ಅವರು 10 ವರ್ಷ ಕನ್ನಡ ಮೀಡಿಯಂ ಅಲ್ಲಿ ಓದಿ ಸೊ ಅದಾದ ನಂತರ ಡಿಪ್ಲೊಮಾನ ಅಡಾಪ್ಟ್ ಮಾಡ್ಕೊಳಕ್ಕೆ ಈ ಮಕ್ಕಳಿಗೂ ತುಂಬಾ ಕಷ್ಟಪಟ್ಟಿರ್ತಾರೆ. ಇನ್ನು ರೂರಲ್ಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇರಲ್ಲ, ಎಷ್ಟೊಂದು ಪ್ರಾಬ್ಲಮ್ಸ್ ಇರ್ತದೆ ಆ ಮಕ್ಕಳಿಗೆ. ಸೊ ಆಮೇಲೆ ಅಷ್ಟು ರೂರಲ್ ಅಲ್ಲಿ ಒಂದು ಫೆಸಿಲಿಟೀಸ್ ಇಲ್ಲದೆ ಇದ್ದಂಗೆ ಅವರು ಓದಿರ್ತಾರೆ. ಸೊ ಹಾಗಾಗಿ ಈ ಎಲ್ಲರಿಗೆ ನ್ಯಾಯಯುತವಾಗಿ ಅವರ ರಿಸರ್ವೇಶನ್ಗೆ ಸ್ವಲ್ಪ ಸೀಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನ ನಿಮ್ಗೆ ಜನರಲ್ ಮೆರಿಟ್, ನಿಮ್ ಪೇರೆಂಟ್ಸ್ ಇನ್ಕಮ್ ವೈಸ್ ಅಲ್ಲಿ ದೇ ಆರ್ ಗುಡ್ ಅಲ್ವಾ. ಇನ್ನ ನಿಮ್ಗೆ ಕೈಕಾಲ್ ಚೆನ್ನಾಗಿದೆ, ಫಿಸಿಕಲಿ ಯು ಆರ್ ನಾಟ್ ಎಟ್ ಆಲ್ ಡಿಸೇಬಲ್ಡ್, ಈವನ್ ಯು ಆರ್ ನಾಟ್ ಎಟ್ ಆಲ್ ಸ್ಪೆಂಡಿಂಗ್ ಯುವರ್ ಟೈಮ್ ಫಾರ್ ಎನಿ ಅದರ್ ಆಕ್ಟಿವಿಟಿ, ಅಂದ್ರೆ ಆಬ್ವಿಯಸ್ಲಿ ನೀವು ಒಳ್ಳೆ ರ್ಯಾಂಕ್ ತಗೊಳ್ಳಬೇಕಾಗಿರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪೇ ಫಾರ್ ಇಟ್ ಅಲ್ವಾ. ಸೊ ಇದು ಜನರಲ್ ಮೆರಿಟಿಗೆ ಸೀಟಿನ ರಿಸರ್ವೇಶನ್. ಇದು ಮಕ್ಕಳೇ ನಿಮ್ಗೆ ಇಷ್ಟೇ ಸಾಕಾಗಲ್ಲ. ಸೊ ನಿಮ್ಮ ಸೀಟ್ಸ್ ಗಳನ್ನ ಯಾರ್ಯಾರು ಯಾವ್ಯಾವ ರೀತಿ ಆಕ್ಯುಪೈ ಮಾಡ್ತಾರೆ ಅನ್ನೋಂಥದ್ದು ನಿಮಗೆ ಗೊತ್ತಿರ್ಬೇಕಲ್ವಾ. ಸೊ ಈಗ SC K ಇರೋರು, SC ರೂರಲ್ ಇರೋರು ಅಥವಾ 2A K 2A ರೂರಲ್, ಈವನ್ NCC ಪ್ರತಿಯೊಬ್ರು ನಿಮ್ಮ ಜನರಲ್ ಮೆರಿಟ್ ಸೀಟ್ಸ್ ಗಳನ್ನ ಆಕ್ಯುಪೈ ಮಾಡ್ತಾರೆ ಇದ್ರ ರೂಲ್ ಪ್ರಕಾರ. ಸೊ ಅದ್ರ ಪ್ರಕಾರ ನೀವು ನಾನು ಹೇಳಿದ್ದೀನಲ್ವಾ, ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಲಿಂಕ್ ಇದೆ. ಆ ಲಿಂಕ್ 1 ಅವರ್ ಇದೆ. ಪ್ರತಿ ಇನ್ಫಾರ್ಮೇಶನ್ ಇಸ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ನಿಮ್ಗೇನಾದ್ರೂ ಸೀಟ್ಸ್ ಗಳು
ಮಿಸ್ ಆಗಬಾರ್ದು ಅನ್ನೋ ಹಾಗಿದ್ರೆ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ಆದಷ್ಟು ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡಿ, ಸೊ ದಟ್ ಕಷ್ಟದಲ್ಲಿರೋ ಮಕ್ಕಳಿಗೆ ಇನ್ಫಾರ್ಮೇಶನ್ ಸಿಕ್ಕರೆ ತುಂಬಾನೇ ಹೆಲ್ಪ್ ಆಗ್ತದೆ ಸ್ಟೂಡೆಂಟ್ಸ್. ಇನ್ನು ಇದೆಲ್ಲ ಇನ್ಫಾರ್ಮೇಶನ್ ಕೇಳಿ ಜನರಲ್ ಮೆರಿಟ್ ಮಕ್ಕಳು ನಮಗ್ ಸೀಟ್ ಸಿಗೋದಿಲ್ಲ, ನಾವು ಪೇಮೆಂಟಿಗೆ ಹೋಗ್ಬಿಟ್ಟು ಬುಕ್ ಮಾಡಿಸ್ಬಿಡೋಣ ಅನ್ನೋ ಅಂತದನ್ನ ಮಾಡಬೇಡಿ ಮಕ್ಕಳೇ. ಫಸ್ಟ್ ನಿಮಗೆ ನೀವಿಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಸಿಟಿ ಬರ್ದಿದ್ದೀರಾ, ರ್ಯಾಂಕ್ ತಗೊಂಡಿದ್ದೀರಾ, ಇಷ್ಟೆಲ್ಲ ಪ್ರಾಸೆಸ್ ಅಲ್ಲಿ ಫ್ಲೋ ಮಾಡಿದ್ದೀರಾ. ಇನ್ನೊಂದು ವಾರ 2 ವಾರಕ್ಕೆ ಏನು ಬದಲಾಗೋದಿಲ್ಲ. ಫಸ್ಟ್ ನೀವು ಪಾರ್ಟಿಸಿಪೇಟ್ ಮಾಡ್ರಿ. ನಿಮ್ ತರ ಹರಿಬರಿಲಿ ಹೋಗಿ ಸೇರ್ಕೊಂಡಿರೋರು ಬಹಳ ಜನ ಇರ್ತಾರೆ, ಸೊ ದಟ್ ನಿಮ್ಗೆ ಸೀಟ್ಸ್ ಗಳು ಸಿಗೋ ಇದೆ ಇರ್ತದೆ ಸ್ಟೂಡೆಂಟ್ಸ್. ಸೊ ಸಪೋಸ್ seat not allowed. So thank you for watching this video. This is Rupashri. ಈ ಇನ್ಫಾರ್ಮೇಶನ್ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಸ್ಟೂಡೆಂಟ್ಸ್, DCET ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ DCET ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮಗೆ ಅವೈಲಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನೂ ಒಂದು ಚಾನೆಲ್ ಇದೆ TGI ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ DCET ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. The main aim of the TGI is to provide a high quality of coaching classes. During the coaching, all previous year question papers will be solved, especially for the maths and science. Students, during the coaching, frequent tests and OMR exams will be conducted. It will really help you to score good ranking in DCET.